ಹಾಯ್ ಹಲೋ ನಮಸ್ತೆ ವೀಕ್ಷಕರು, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್. ಈ ವಾರದ ಹೊಸ ಸಿನಿಮಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶತ್ರು ಚಿತ್ರ ತಂಡ ಇದೆ. ಹೌದು, ಲವ್ಲಿ ಸ್ಟಾರ್ ಪ್ರೇಮ್ ಫಸ್ಟ್ ಟೈಮ್ 6 ಪ್ಯಾಕಲ್ಲಿ ಪೊಲೀಸ್ ಆಫೀಸರ್ ಆಗಿ ನಿಮ್ಮೆದುರುಗಡೆ ಬರ್ತಾ ಇದ್ದಾರೆ. ಕಾಕಿ ಕದರ್ ತೋರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆ ಸಿನಿಮಾದಲ್ಲಿ ಇನ್ನೂ ಸಾಕಷ್ಟು ವಿಷಯಗಳಿದ್ದಾವೆ. ಅದೆಲ್ಲ ನಿಮ್ಮ ಮುಂದಿಡದೆ ಈ ವಿಶೇಷ ಕಾರ್ಯಕ್ರಮ ಹೊಸ ಸಿನಿಮಾ. ಹೊಸ ಸಿನಿಮಾದಲ್ಲಿ ನಮ್ಮ ಜೊತೆ ಶತ್ರು ತಂಡ ಇದೆ. ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ ಲವ್ಲಿ ಸ್ಟಾರು. ಬಟ್ ನೋಡೋಕೆ ಲವ್ಲಿ ಸ್ಟಾರ್ ಆಗಿದ್ದರೆ ಶತ್ರು ಮೂಲಕ ಈ ವಾರ ಬಂದಿದ್ದೀರಾ ಹೊರಗಡೆ. ನಿಮಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್. ಥ್ಯಾಂಕ್ ಯು ಸರ್. ಜೊತೆಗೆ ಶರತ್ ಲೋಹಿತಾಶ್ವ ಅವರು ಇದ್ದಾರೆ ಅಂದಮೇಲೆ ಸಿನಿಮಾದಲ್ಲಿ ಇನ್ನೂ ಏನೋ ಒಂದು ದೊಡ್ಡದಿದೆ ಅಂತ, ಯಾಕೆ ನಿಮ್ಗೆ ದೊಡ್ಡ ಎನಿಮಿನೇ ಇದ್ದಾರೆ ಪಾತ್ರದಲ್ಲಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಶತ್ರು ನಿರ್ದೇಶಕರಾದಂಥ JK ಅವರು ತುಂಬ ಡಿಸೆಂಟಾಗಿ ಕೂತ್ಕೊಂಡಿದ್ದೀರಾ ನೋಡಿ. ಪೊಲೀಸ್ ಸಿನಿಮಾ ಮಾಡ್ಬಿಟ್ಟು, ಪೊಲೀಸ್ ಸಿನಿಮಾ ಮಾಡ್ಬಿಟ್ಟು. ಎಸ್, ಹೇಳಬೇಕು ಪ್ರೇಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಳೋಕ್ಕೋಸ್ಕರ ಕಾಯ್ತಾ ಇದೀವಿ ನಾವು. ಪೊಲೀಸ್ ಆಫೀಸರ್ ಆಗಿದ್ದೀರಾ ಫಸ್ಟ್ ಟೈಮು, ಲಾಠಿ ಹಿಡಿದಿದ್ದೀರಾ, ಗನ್ ಇಟ್ಕೊಂಡಿದ್ದೀರಾ, ಮಾಮೂಲಿ ಗಿಮೂಲಿ ಇಸ್ಕೊಂಡಿದ್ದೀರಾ, ಹೆಂಗೆ? ಇಲ್ಲ, ಮಾಮೂಲಿ ಇಸ್ಕೊಳ್ಳೋಂಥ ಆಫೀಸರ್ ಅಲ್ಲ. ಓಕೆ. ಆ್ಯಕ್ಚುಲಿ ಕಾಕಿ ಹಾಕೊಂಡ್ರೆ ಅಷ್ಟೊಂದು ಕದರ್ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಅಂದ್ಕೊಂಡಿದ್ದು ಎಲ್ಲ ಆ್ಯಕ್ಟ್ರುಗಳು ಕಾಕಿ ಹಾಕೊಂಡು ಮಾಡ್ತಾರೆ, ಎಲ್ಲ ಸಾಮಾನ್ಯ ಸಿನಿಮಾ ಥರನೇ ಅದರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ. ಬಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಕಾಕಿನ ಮೈ ಮೇಲೆ ಹಾಕ್ಕೊಂಡ್ರೆ ಒಂದು ಕದರ್ ಅಂತ ಬಂದ್ಬಿಡುತ್ತೆ. ಸೊ ಅದು ಯಾರೇ ಹಾಕ್ಕೊಳ್ಳಿ ಗೊತ್ತಿಲ್ಲ, ಅದು ಯೂನಿಫಾರ್ಮ್ ಮಹಿಮೆನೋ ಅಥವಾ ಅದೇನೋ ಅಂತ ಗೊತ್ತಿಲ್ಲ. ಪೊಲೀಸ್ ಆಫೀಸರ್ ಕಾಕಿ ಹಾಕೊಂಡಿದ್ದು ಕೂಡಲೇ ನನ್ನ ನಡೆಯೋ ಸ್ಟೈಲು, ನನ್ನ ಬಾಡಿ ಲ್ಯಾಂಗ್ವೇಜು, ನನ್ನ ಡೈಲಾಗ್ ಡೆಲಿವರಿ ಎಲ್ಲನೂ ನನಗೆ ಗೊತ್ತಿಲ್ಲದಂಗೆ ಚೇಂಜ್ ಆಗೋದು ಅದು. ಸೊ ಬಹುಶಃ ಎಲ್ಲ ನಾಯಕ ನಟರಿಗೂ ಅದೇ ರೀತಿ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ನೀವು ಕಾಕಿ ಡ್ರೆಸ್ಸಿಗೆ ತಕ್ಕಂಗೆ ಬಾಡಿ ಎಲ್ಲ ಫಿಟ್ನೆಸ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು 6 ಪ್ಯಾಕ್ ಮಾಡಿಕೊಂಡು ಎಲ್ಲ ಬಂದರೆ ಆ್ಯಕ್ಚುಲಿ. ಸೊ ಏನಕ್ಕೆ ಅದು ಮುಂಚಿನ ಪ್ಲಾನ್ ಇತ್ತಾ, ಅಥವಾ ಸಿನಿಮಾ ಸ್ಕ್ರಿಪ್ಟ್ ಕೇಳಿದ ಮೇಲೆ, ಅಥವಾ ಪೊಲೀಸ್ ಡ್ರೆಸ್ ಹಾಕೊಳ್ಬೇಕಾದ್ರೆ ಹೀಗೆ ಇರಬೇಕು ಅಂತ ಏನೋ ಮಾಡ್ಕೊಂಡು? ಆ ಯೂನಿಫಾರ್ಮ್ ಹಾಕೊಂಡ್ರೆ ನಿಜವಾಗ್ಲೂ ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಅಪ್ಪ ಅನ್ನೋ ರೀತಿನಲ್ಲಿ ಅನ್ನಿಸ್ಬೇಕು ಅಂತ ಹೇಳ್ತು. ಆಮೇಲೆ ಅಗೇನು ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ದು 6 ಪ್ಯಾಕ್ ಮಾಡಬೇಕು ಅಂತ. 6 ಪ್ಯಾಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಈಗ ನೀವು ಹೇಳಿದಾಗೆ ಲವ್ಲಿ ಇಮೇಜ್ ಇರೋವಂಥ ನಾನು ಫಸ್ಟ್ ಟೈಮು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ರೆ ಇಟ್ಸ್ ಅ ಕಂಪ್ಲೀಟ್ ಆ್ಯಕ್ಷನ್ ಪ್ಯಾಕೇಜ್ ಆಗಿರೋದ್ರಿಂದ ಜನ ಆಬ್ವಿಯಸ್ಲಿ ಯೋಚನೆ ಮಾಡೇ ಮಾಡ್ತಾರೆ. ಪ್ರೇಮ್ ಲವರ್ ಬಾಯ್ ಕ್ಯಾರೆಕ್ಟರ್ ಮಾಡ್ತಾರೆ, ಇದ್ದಕ್ಕಿದ್ದಂಗೆ ಒಂದು ACP ಕ್ಯಾರೆಕ್ಟರ್ ಮಾಡ್ತಾನೆ ಅಂದರೆ ನೋಡೋದಕ್ಕೆ ಹೆಂಗಿರ್ತಾನೆ, ಆಮೇಲೆ ಏನು ಡಿಫ್ರೆಂಟಾಗಿ ನಮಗೇನು ನೋಡೋದಕ್ಕೆ ಸಿಗುತ್ತೆ ಸಿನಿಮಾಗೆ ಹೋದರೆ ಅನ್ನೋದನ್ನು ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಮಾಡಿದಾಗ ಅನಿಸಿದ್ದು 6 ಪ್ಯಾಕ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಇಟ್ಕೊಳ್ಳೋಣ ಅಂತೇಳಿ 6 ಪ್ಯಾಕ್ ಮಾಡಿದೆ. ಎಷ್ಟು ದಿನ ಟೈಮ್ ತೊಗೊಂಡ್ರಿ? ಸೊ 1 ಇಯರ್ ಕಂಪ್ಲೀಟ್ 1 ಇಯರು ಶತ್ರು ಬಿಟ್ಟು ಬೇರೆ ಯಾವುದು ಪ್ರಾಜೆಕ್ಟ್ ಮಾಡಲೇ ಇಲ್ಲ ನಾನು. ಬಟ್ 6 ಪ್ಯಾಕ್ ಅಂದರೆ ನಿಮಗೆ ಇಡೀ ಸಿನಿಮಾದಲ್ಲೂ 6 ಪ್ಯಾಕ್ ತೋರಿಸುತ್ತಾ, ಅಥವಾ ಯಾವುದೋ ಒಂದು ಸಿಚುವೇಶನಲ್ಲಿ? ಇಲ್ಲ, ಇಡೀ ಸಿನಿಮಾದಲ್ಲಿ 6 ಪ್ಯಾಕ್ ಬರೋದಿಲ್ಲ ನಿಮಗೆ. ಇಟ್ಸ್ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಬರುತ್ತೆ. ಪ್ರೇಮ್ ಶರ್ಟ್ ಬಿಚ್ಚಿ ಹಂಗೆ ತೋರಿಸ್ತಾರೆ ಅಂದ್ಕೊಂಡು. ಫೀಮೇಲ್ ಫ್ಯಾನ್ಸ್ ಎಲ್ಲ ಫ್ಯಾನ್ಸ್ಗೂ, ಎಲ್ಲ ಕರ್ನಾಟಕದ ಜನತೆ, ಎಲ್ಲ ಸಿನಿಮಾ ಲವರ್ಸು ಎಲ್ಲರೂ ಇಷ್ಟಪಡೋ ಥರ ಅಂತ ಫಿಸಿಕ್ನ ಮಾಡ್ಕೊಂಡಿದ್ದೀನಿ. ಬಟ್ ನಿಮ್ಮ ಪೊಲೀಸ್ ಕದರ್ ಹೇಗಿತ್ತು ಅಂತ ನಿಮ್ ಕೇಳೋಕ್ಕಿಂತ ನಿಮ್ಮ ಆಪೋಸಿಟ್ ಫೇಸ್ ಮಾಡಿದವರು ಕೇಳೋದು ಬೆಸ್ಟ್. ಶರತ್ ಸರ್, ಚೆನ್ನಾಗಿತ್ತು. ಪೊಲೀಸರು ನೋಡಿ ನೀವು ಚೆನ್ನಾಗಿತ್ತು. ಭಾಳ ಕಷ್ಟಪಟ್ಟು ಮಾಡಿದರು. ಅದಕ್ಕೆ ಪಾತ್ರ ಪೋಷಣೆನೂ ಕೂಡ ಹಾಗೇ ಇತ್ತು. JK ಸರ್ ಏನು ಕತೆ ಬರೆದಿದ್ದಾರೆ, ಅದರ ಪಾತ್ರವನ್ನು ಹೇಗೆ ಚಿತ್ರಿಸಿದ್ದಾರೆ ಅದಕ್ಕೆ ತಕ್ಕ ಹಾಗೆ ನನಗೆ ಪ್ರೇಮ್ ಅವರು ಕಾಣ್ತಾ ಇದ್ರು. ಅದಕ್ಕೆ ತಕ್ಕ ಹಾಗೆ ಬಾಡಿನ ರೂಪಿಸ್ಕೊಂಡಿದ್ರು. ಅವರೇ ಹೇಳಿದ ಹಾಗೆ ಕಾಸ್ಟ್ಯೂಮ್ಸ್ ಎಲ್ಲ ಮೈ ಮೇಲೆ ಬಿದ್ದಾದಮೇಲೆ ಅದರ ಕದರೇ ಬೇರೆ ಆಯಿತು ಅಂತ ಹೇಳ್ತಿದ್ರಲ್ಲ. ಸೊ ಅವರ ನಡೆಯಿಂದ ಹಿಡಿದು ನುಡಿಯವರೆಗೆ ಎಲ್ಲವೂ ಬದಲಾವಣೆ ಕಾಣ್ತಾ ಇತ್ತು. ನಿಜವಾದ ಪೊಲೀಸ್ ಆಫೀಸರ್ ಅಂತ ಅನ್ಸೋದು. ಸೊ ಆ ಪಾತ್ರ ಎಷ್ಟು ಹೆದರಬೇಕೋ ಕಡೆಯಲ್ಲಿ ಅಷ್ಟು ಹೆದರ್ಸಿದ್ರು. ಖುಷಿ ಕೊಡ್ತು. ಸೊ ಇನಿಷಿಯಲಿ ಯಾರೋ ಮುದ್ದಾದ ಹುಡುಗ ನೋಡೋಕೆ ಚೆನ್ನಾಗಿದ್ದಾನೆ ಅಂತ ನನ್ನ ಪಾತ್ರ ಕೂಡ ಸ್ವಲ್ಪ ಹೆದರ್ಸೋದು ಉಂಟು ಅವ್ರನ್ನ. ಆಮೇಲೆ ಅವ್ರು ನಿಜವಾದ ಬಣ್ಣ ತೋರಿಸಾದ್ಮೇಲೆ, ನಿಜವಾದ ಲಾಠಿ ಪ್ರಯೋಗ ಆದಮೇಲೆ ಬದಲಾವಣೆ ಆಗ್ತದೆ ಈ ಪಾತ್ರ. ನಾರ್ಮಲ್ ಆಗಿ ನೀವು ನಮ್ಮ ಚಾನಲ್ಗಳ ಕೈಗೆ ಸಿಗೋದು ತುಂಬ ಕಷ್ಟ. ಸಾಕಷ್ಟು ಬ್ಯುಸಿ ಆಗಿರ್ತೀರಾ, ಕನ್ನಡ, ತಮಿಳು ಎಲ್ಲ ಚಿತ್ರಗಳು ಮಾಡ್ತಾ ಇದ್ದೀರಾ. ಸೊ ಇವಾಗ ಶತ್ರು ಸಿನಿಮಾದಲ್ಲಿ ನಿಮ್ಮ ಯಾವ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ? ಈ ಚಿತ್ರದಲ್ಲಿ ಆದಿಶೇಷ ಅಂತ ಒಂದು ಔಟ್ ಆ್ಯಂಡ್ ಔಟ್ ಪಕ್ಕಾ ಖಳನಾಯಕನ ಪಾತ್ರ. ಮೊದಲಿನಿಂದ ಕೊನೆಯವರೆಗೆ ಎಲ್ಲೂ ಯಾವುದೇ ಒಂದು ಕಡೆಯೂ ಕೂಡ ಒಳ್ಳೆಯವನಾಗಿಲ್ಲ ಇದರಲ್ಲಿ. ಸೊ ಚೆನ್ನಾಗಿತ್ತು ಪಾತ್ರ, ಬಹಳ ಅದ್ಭುತವಾಗಿ. ನನಗಂತೂ ವಿಭಿನ್ನವಾಗಿತ್ತು. ಬೇರೆ ಬೇರೆ ವಿಲನ್ ಪಾತ್ರಗಳನ್ನೆಲ್ಲ ನಾನು ಮಾಡಿದ್ದೀನಿ ಇಲ್ಲಿವರೆಗೆ. ಇದು ನನಗೆ ಕೇಳ್ತಿದ್ದ ಹಾಗೇನೆ ಒಂದು ರೀತಿಯ ರೋಮಾಂಚನ ಆಗೋಕ್ಕೆ ಶುರುವಾಯಿತು ಪ್ರತಿ ಹಂತದಲ್ಲೂ ಕೂಡ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಸಂಪೂರ್ಣವಾಗಿ ನಾವು ಒಂದು 90 ಭಾಗ ನಾವು ಉತ್ತರ ಕರ್ನಾಟಕದಲ್ಲೇ ಶೂಟಿಂಗ್ ಮಾಡಿದ್ವಿ. ಉತ್ತರ ಕನ್ನಡ ಭಾಷೆಯನ್ನು, ಗಂಡು ಮೆಟ್ಟಿದ ನಾಡಿನ ಭಾಷೆಯನ್ನು ಬಳಸಿದ್ದೀವಿ.
ಸೊ ನನಗೆ ಒಬ್ಬ ಕಲಾವಿದನಾಗಿ, ಒಬ್ಬ ರಂಗಭೂಮಿಯಿಂದ ಬಂದಿರುವಂಥ ಕಲಾವಿದನಾಗಿ ನನಗೆ ಅದು ಹುಮ್ಮಸ್ಸು ಕೊಡ್ತದು. ಅದು ಕೇಳ್ತಿದ್ದ ಹಾಗೆ ಈ ಪಾತ್ರ ಮಾಡಬೇಕು, ಇದು ನನ್ನ ನಿರ್ದೇಶಕರು ಹೇಗೆ ಕನಸು ಕಟ್ಟಿದ್ದಾರೆ, ಇದು ಅವರಿಗೆ ನಾನು ಎಳ್ಳಷ್ಟು ಕೂಡ ಅವರಿಗೆ ಮೋಸ ಮಾಡಬಾರ್ದು, ಪಾತ್ರಕ್ಕೆ ಮೋಸ ಮಾಡಬಾರ್ದು ಅಂತ ಅಂದ್ಕೊಂಡು ನಾನು ಶ್ರಮಪಟ್ಟು, ಅದು ಪ್ರಾಯಶಃ ಎಲ್ಲರೂ ನೋಡಿದವರು ಹೇಳ್ತಿರೋ ಹಾಗೆ ಚೆನ್ನಾಗಿ ಬಂದಿದೆ ಸರ್, ಬೇರೆ ರೀತಿಯಲ್ಲೇ ಕಾಣ್ತಾ ಇದೆ ಪಾತ್ರ ಅಂತಂದಾಗ ನನಗೆ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಬಟ್ ಉತ್ತರ ಕರ್ನಾಟಕ ಇದನ್ನು ಫಸ್ಟ್ ಟೈಮ್ ಅಲ್ಲ, ಈ ಮುಂಚೆ ಕೂಡ ಸಾಕಷ್ಟು ಮಾಡಿದ್ದೀರಾ ನೀವಲ್ಲ? ಕೆಲವಾರು ಪಾತ್ರಗಳಲ್ಲಿ ಮಾಡಿದ್ದೀನಿ, ಬಟ್ ನಾ ಮೊದಲೇ ಹೇಳಿದ ಹಾಗೆ ಅಷ್ಟು ಫುಲ್ ಫ್ಲೆಡ್ಜ್ಡ್ ಆಗಿ ತುಂಬಾ ವಿಭಿನ್ನ. ಆಮೇಲೆ ಪ್ರಯೋಗ ಜಾಸ್ತಿ ಇದೆ. ಬೇರೆ ಚಿತ್ರಗಳಲ್ಲಿ ಮಾಡಿದ್ದೀನಿ ನಾನು, ಸಿಂಗಾರವ ನಾಗಾಭರಣ ಸರ್ ಅವರ ಸಿನಿಮಾ ಆಗ್ಬೋದು, ಅಥವಾ ಇನ್ನು ಕೆಲವು ಚಿತ್ರಗಳಲ್ಲಿ ನಾನು ಆ ಭಾಷೆಯನ್ನು ಬಳಸಿದ್ದೇನೆ. ಆದರೆ ಇಲ್ಲಿ ನನಗೆ ಎಷ್ಟೋ ಪದಗಳು ಪರಿಚಯ ಆಯಿತು, ಎಷ್ಟೋ ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಪ್ರಯೋಗ ಮಾಡೋದಕ್ಕೆ ಸಹಾಯ ಆಯಿತು, ಬೇರೆ ಬೇರೆ ರೀತಿಯ ಏರಿಳಿತ ಕೊಡೋದಕ್ಕೆ ಸಾಧ್ಯ ಆಯಿತು. ಈ ರೀತಿಲಿ ನನಗೆ ಒಂದು ಚಾಲೆಂಜನ್ನು ಒಡ್ಡಿತ್ತು, ಅದನ್ನು ಗೆದ್ದಿದ್ದೀವಿ ಅಂತ ಅಂದ್ಕೊತೀನಿ. ಸರ್ ಹೇಳಿ, ಜೆ ಕೆ ಅವರೇ, ತುಂಬ ಸೈಲೆಂಟಾಗಿ ಕೂತ್ಕೊಂಡಿದ್ದೀರಾ. ಸಿನಿಮಾ ಅಂತೂ ಪ್ರೋಮೋ ನೋಡ್ತಿದ್ರೆ ತುಂಬ ವೈಲೆಂಟಾಗಿ ಮಾಡಿದ್ದೀರಾ. ಶತ್ರು ಸ್ವಲ್ಪ ಡಿಲೇ ಆಯಿತು ಅಲ್ವಾ, ಬರೋಬೇಕಾದ್ರೆ ಸ್ವಲ್ಪ ಡಿಲೇ ಆಯಿತು? ಹೌದು, ಕಾರಣಾಂತರದಿಂದ ಅಲ್ಲ. ಅದು ಆ್ಯಕ್ಚುಲಿ ನಾವು ಪ್ರೇಮ್ ಸರ್ ಸ್ವಲ್ಪ ಟೈಮು 6 ಪ್ಯಾಕ್ ತೊಗೊಂಡಿದ್ದು. ಆಮೇಲೆ ನಾವು ಹುಬ್ಳಿಯಿಂದ ಈ ಕಡೆ ಶಿಫ್ಟ್ ಆದಮೇಲೆ ಒಂದು 35 ಡೇಸ್ ಮಾಡಿ ಬ್ಯಾಂಗ್ಳೂರು ಶಿಫ್ಟ್ ಆದಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡ್ವಿ ಎಲ್ಲರೂ. ಯಾಕೆಂದರೆ ನಾವು ತುಂಬ 46-44 ಡಿಗ್ರಿ ಬಿಸಿಲಲ್ಲಿ ಕೆಲಸ ಮಾಡಿದ್ವಿ ಎಲ್ಲ ಟಯರ್ಡ್ ಆಗಿದ್ವಿ. ಅದೊಂದು ಸ್ವಲ್ಪ ಒಂದು 25-30 ಡೇಸ್ ಟೈಮ್ ತೊಗೊಂಡ್ವಿ. ಆಮೇಲೆ ಕಾರಣಾಂತರದಿಂದ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿಂದ ಸ್ವಲ್ಪ ಡಿಲೇ ಆಯಿತು ಸಿನಿಮಾ. ಚೆನ್ನಾಗಿ ಬಂದಿದೆ, ಎಲ್ಲರೂ ಖುಷಿಯಾಗಿದ್ದಾರೆ. ಸರ್ ನಿಮ್ಮ ಡೈರೆಕ್ಟರ್ ಇಷ್ಟೊಂದು ಸ್ಮೂತ್ ಆಗಿದ್ದಾರೆ, ಎಷ್ಟು ಒಳ್ಳೆಯವ್ರು ನೋಡಿ, ಎಷ್ಟು ಸ್ಮೂತಾಗಿ ಮಾತಾಡ್ತೀರ. ಒಂದು ಪೊಲೀಸ್ ಸಿನಿಮಾ ಮಾಡಿಬಿಟ್ಟು ನಿಮ್ಮ ಬಾಡಿ ಇರೋ ಒಂದು ಮೈಕಟ್ಟಿಗೂ ನಿಮ್ಮ ವಾಯ್ಸ್ ಇರೋ ಒಂದು ಸ್ಮೂತ್ನೆಸ್ಸಿಗೂ ಮ್ಯಾಚಿಂಗೇ ಇಲ್ಲ, ಹಾಗಾಗೋಗಿದೆ. ಕ್ಯಾಮರಾ ಹಿಂದೆನೇ ಕೆಲಸ ಮಾಡೋದ್ರಿಂದ ನಿರ್ದೇಶಕರುಗಳು ಸಾಮಾನ್ಯ ಆ ಥರ ಆಗ್ಬಿಡ್ತಾರೇನೋ ಅಂತ ನನ್ನ ಭಾವನೆ. ಆದರೆ ಅವರನ್ನ ನೀವು ಆಫ್ ಸ್ಟೇಜ್ ಅಂತೀವಲ್ಲ ನಾವು, ಅಲ್ಲಿ ಬಂದು ನೋಡ್ಬೇಕು ಅವ್ರನ್ನ. ಪೊಲೀಸೇ ಮೈ ಮೇಲೆ ಪಾತ್ರಗಳನ್ನ ಅವರು ನಮಗೆ ಹೇಳ್ತಾ ಇರ್ಬೇಕಾದ್ರೆ ಅವ್ರು ನಿಜವಾಗ್ಲೂ ಆ ಪಾತ್ರಗಳೇ ಆಗಿರ್ತಾರೆ, ಆಮೇಲೆ ಕೆಲಸ ತಕ್ಕೊಳ್ತಾರೆ ಆ ರೀತಿಲಿ. ಸೊ ಅವರ ಸ್ವಭಾವ ಈ ರೀತಿ ಆಗಿರುತ್ತದೆ ಅಷ್ಟೇ. ಅದರ್ವೈಸ್ ಆ ಜಬರ್ದಸ್ತು ಜೋರ್ ಇಲ್ದಲೆ ನಮ್ಮಿಂದ ಕೆಲಸ ತೆಗೆಯೋದಕ್ಕೆ ಕಷ್ಟವೇ. ಸರ್ ಮತ್ತೆ ನೀವು ಸದ್ಯಕ್ಕೆ ಇವಾಗ ಇವ್ರ ಮೀಸೆ ಮಳೆಯಲ್ಲಿ ಹೋಗಿದೆ ಅಂತ ಹೇಳ್ಬೋದು, ಶತ್ರುಲಿದ್ದ ಮೀಸೆ ಬಗ್ಗೆ ಮಾತಾಡೋದಾದ್ರೆ ಖಡಕ್ ಆಗಿಬಿಟ್ಟಿದ್ರೆ ಮೀಸೆ ಬಗ್ಗೆ ಮಾತಾಡೋದಾದ್ರೆ ಅದು ಪೊಲೀಸ್ ಅಂದ್ಕೊಳ್ಳಿ ಅದೊಂದು ಬಂದ್ಬಿಡುತ್ತೆ ಜೊತೆಗೆ. ಇಲ್ಲ, ನಾವು ಸಣ್ಣ ವಯಸ್ಸಿಂದ ನಾನು ನೋಡಿದಂಥ ಪೊಲೀಸ್ ಆಫೀಸರ್ಗಳು ಎಲ್ಲಾನು ಖಡಕ್ ಆಫೀಸರ್ಗಳೆಲ್ಲ ಮೀಸೆನೇ ಅವಾಗ ಒಂಥರ ಲಾಂಛನ. ಅದು ಸೊ ಪೊಲೀಸ್ ಆಫೀಸರ್ಗಳು ಅಂದ್ರೆ ಮೀಸೆ ಬಿಟ್ಕೊಂಡಿತ್ತಂದ್ರೆ ಲಾಂಛನ. ನಾವು ಸಣ್ಣ ವಯಸ್ಸಲ್ಲಿ ನೋಡ್ತಾ ಇರ್ಬೇಕಾದ್ರೆ ಮೀಸೆ ಮೇಲೆ ನಿಂಬೆಹಣ್ಣು ಕೂರಿಸೋದೆಲ್ಲ ಪ್ರತಿ ವರ್ಷ ಕಾಂಪಿಟೇಷನ್ ಬೇರೆ ಇಡೋರು. ಪೊಲೀಸ್ ಕಾಂಪಿಟೇಷನ್? ಹೌದೌದು. ನಾವು ಪೊಲೀಸ್ ಪೆರೇಡ್ ಗ್ರೌಂಡ್ಗೆ ಹೋಗಿ ನೋಡ್ತಾ ಇದ್ದಾಗ ಮೀಸೆ ಮೇಲೆ ನಿಂಬೆಹಣ್ಣು ಕೂರಿಸೋದ್ರಲ್ಲಿ ಕಾಂಪಿಟೇಷನ್ ಎಲ್ಲ ಇಡೋರು, ಅದಕ್ಕಿಂತ ಮೆಡಲ್ಸ್ ಕೊಡೋರು. ಬಟ್ ಬರ್ತಾ ಅದೆಲ್ಲ ಒಂಚೂರು ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತು. ಬಟ್ ಆ ರಗಡ್ ಲುಕ್ಕು ಅದೆಲ್ಲ ಕಾಣಿಸ್ಬೇಕಂದ್ರೆ ಆ ಮೀಸೆ ಇದ್ರೇ ಚಂದ. ಸೊ ಯಾರಿಗಾದ್ರು ವಿಲನ್ಗಳು ಹೊಡೆದ್ಬಿಟ್ಟು ಆ ಮೀಸೆ ತಿರುಗಿಸೋದು ಅದ್ರ ಮಜಾನೇ ಬೇರೆ. ಸೊ ಹಾಗಾಗಿ ನಮ್ಮ ಡೈರೆಕ್ಟ್ರು ತುಂಬ ಇದು ಮಾಡಿದ್ದು. ಸೊ ಇಲ್ಲ ಸರ್, ಫಸ್ಟ್ ಟೈಮ್ ಆ್ಯಕ್ಷನ್ ಮಾಡ್ತಾ ಇದ್ದೀರಾ, ಆ ಉರಿ ಮೀಸೆ ಇರಲಿ ಸರ್, ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಪ್ರೊಡ್ಯೂಸರು ಮತ್ತು ಡೈರೆಕ್ಟರ್ ಇಬ್ಬರು ಆಸೆ ಪಟ್ಟು ಮಾಡಿದ್ರು. ಲೈಫಲ್ಲಿ ಯಾವ ಥರ ಪೊಲೀಸ್ ಆಗಬೇಕು ಏನಾರ? ಇಲ್ಲ, ನನ್ನ ತಂದೆ ದೊಡ್ಡ ಕನಸು ನನ್ನ ಪೊಲೀಸ್ ಆಫೀಸರ್ ಆಗಿ ಮಾಡಬೇಕು ಅಂತೇಳಿ ನನ್ನ ತಂದೆಗೆ ತುಂಬ ದೊಡ್ಡ ಕನಸಿತ್ತು. ಯಾಕಂದರೆ ನಾನು ಮೊದಲಿಂದನೂ ಈ ಗಂಬೂಟ್ಗಳು ಹಾಕೋದು ನನಗೆ ತುಂಬ ಇಷ್ಟ. ಹೀಲ್ಡು ಗಂಬೂಟೆಲ್ಲ ಹಾಕೋದು ಬಹಳ ಇಷ್ಟ ನನಗೆ. ಸೊ ಹಾಗಾಗಿ ಅವರು ಶೂ ಎಲ್ಲ ಒಂದೊಂದ್ಸರಿ ಪಾಲಿಷ್ ಮಾಡಿ ಕೊಡ್ತಾಯಿದ್ರು ನನಗೆ. ನಾನು ಹೇಳ್ತಿದ್ದೆ, ನಿನ್ನ ಯಾಕಪ್ಪ ಈ ಕೆಲಸ, ನನ್ನ ಶೂ ಎಲ್ಲ ಪಾಲಿಷ್ ಮಾಡಿ ಕೊಡ್ತಿದ್ದೆಲ್ಲ ಮಾಡಬೇಡ ನೀನು ಅಂದ್ಬಿಟ್ಟು. ಇಲ್ಲ ಕಣೋ, ನಾನು ಪೊಲೀಸ್ ಆಫೀಸರ್ ಮಾಡಬೇಕು ಅಂತಿದ್ದೆ, ಬಟ್ ಅದಾಗಲಿಲ್ಲ. ಅಟ್ಲೀಸ್ಟ್ ನೀನು ಬ್ರೌನ್ ಕಲರ್ ಶೂ ತಂದಿದ್ಯಾ, ಪಾಲಿಶ್ ಆದರೂ ಕೊಟ್ಟು ನಾನು ಇದೆಲ್ಲಾದ್ರೂ ಕದರ್ ನೋಡ್ತೀನಿ ನಾನು ಅಂತ. ಸೊ ಅದು ಗೊತ್ತಿಲ್ದಿರ ಬೈ ಅದೃಷ್ಟ ಅಂತ ಹೇಳಬೇಕು, ಈ ಸಿನಿಮಾ ಮುಖಾಂತರ ಈಡೇರ್ತು. ನಾನು ಫಸ್ಟು ಅದಕ್ಕೆ ನಾನು ಕಾಕಿ ಡ್ರೆಸ್ ತಂದಿದ್ಕೊಳ್ಳೆ ಮನೆಗೆ ತೊಗೊಂಡೋಗಿ ದೇವಸ್ಥಾನಕ್ಕೆ ತೊಗೊಂಡೋಗಿ ಪೂಜೆ ಮಾಡಿಸಿ, ಮನೇಲಿ ಪೂಜೆ ಮಾಡಿಸಿ ಫಸ್ಟ್ ಆ ಡ್ರೆಸ್ನ ಹಾಕ್ಕೊಂಡು ನನ್ನ ತಂದೆ ಮುಂದೆ ನಾನು ನಿಂತಿದ್ದು. ನಾನು ಸೊ ನಿನ್ನ ಆಸೆ ಪಡ್ತಾ ಇದ್ದಲ್ಲ, ನಿನ್ನ ಕನಸು ಅಟ್ಲೀಸ್ಟ್ ಈ ಮುಖಾಂತರ ಆದರೂ ನಾನು ನೆರವೇರಿಸ್ತೀನಿ, ನೋಡು ನಿನ್ನ ಮಗ ACP ಕ್ಯಾರೆಕ್ಟರ್. ನಮ್ಮೆಲ್ಲರ ಕನಸು ಈ ಥರ ಒಂದು ಪೊಲೀಸ್ ಆಫೀಸರ್ ಇದ್ದು ಕ್ಯಾರೆಕ್ಟರ್ ಒಂಥರ ಕನಸು.
ಅದನ್ನು ಮಾಡಬೇಕಂದ್ರೆ ಎಷ್ಟಾಗುತ್ತೋ ಅಷ್ಟು ಡೆಡಿಕೇಟ್ ಮಾಡಬೇಕು ಅಂತ ಹೇಳಿ ಆ ರೀತಿ ಪ್ರಿಪರೇಷನ್ ಎಲ್ಲ ಈ ಥರ ಡ್ರೀಮ್ಸ್ ಕಮ್ ಟ್ರೂ ಅನ್ನೋ ಥರ ನಿಮ್ಮ ಪಾತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅಂತ. ಜೊತೆಗೆ ನಿಮಗೆ ಇಬ್ಬರು ಕಾನ್ಸ್ಟೇಬಲ್ ಇದ್ದಾರೆ, ಬುಲೆಟ್ ಪ್ರಕಾಶ್ ಮತ್ತು ತಬಲರಾಣಿ ಇದ್ದಾರೆ, ಜೊತೆಗೆ ಮುಂಬೈಯಿಂದ ನಾಯಕಿ ಬಂದಿದ್ದಾರೆ. ಸೊ ಗಂಡ್ಮಕ್ಳೆಲ್ಲ ಸೇರಿ ಒಂದು ಹುಡುಗಿ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಹೊಸ ಸಿನಿಮಾದಲ್ಲಿ ಒಂದು ಬ್ರೇಕ್ ಇದೆ. ಬ್ರೇಕ್ ಆದಮೇಲೆ ಚಿತ್ರದಲ್ಲಿ ACP ಸಾಹೇಬ್ರಿಗೆ ಒಬ್ಬರು ಬಾಲಿವುಡಿಂದ ಡಿಂಪಲ್ ಚೋಪ್ಡಾ ಇವ್ರ ಜೊತೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ವಿಷಯಗಳು ಹೇಳ್ತೀನಿ. ಚಿಕ್ಕ ಬ್ರೇಕ್ ಆದ ರೊಮ್ಯಾಂಟಿಕ್ ಸೀನ್ಗಳೇ ಬೇಡ ಸರ್, ಎಲ್ಲ ಪಕ್ಕ ಆಕ್ಷನೇ ಮಾಡೋಣ ಅಂತ ಹೇಳಿದ್ರು. ಹೀರೋಯಿನ್ನೇ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರು. ಹೀರೋಯಿನ್ ಬೇಡ ಅಂತಲ್ಲ,